ಬಳ್ಳವನೆ ಅಂತ ಹೇಳಿದ್ರೆ ಮಹಾ ಚಿನ್ನ, ಮಚ್ಚಿನ್ನ. ಆ ಹೆಸರು ಬಂದದ್ದು ಹಾಗೆ, ಅಲ್ಲಿ ಬಂಗಾರ ಅಂತ, ಮಹಾ ಚಿನ್ನ ಅಂತ. ನಾಗದೇವರಲ್ಲ ದೊಡ್ಡ ಹಾಗೆ ನೀನು ಹೋಗಿದಲ್ಲ. ಆಗ ಆ ಬಲ್ಲಾಳರು ಏನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಉಜಿರೆಗೆ ಹೋಗ್ಬೇಕು ಟ್ರಾನ್ಸ್ಫರ್ ಆಗಿ. ಅವ್ರಿಗೆ ಅಷ್ಟು ಕಷ್ಟ ಮನೆಯಲ್ಲಿ, ಹೆಂಡತಿ ಮಕ್ಕಳು ಎಲ್ಲ. ನನಗೆ ಮದುವೆ ಆಗಿಲ್ಲ, ಎಲ್ಲ ಆಗಿದ್ದರಿಂದ ಅವ್ರು ಏನು ಮಾಡಿ, ಯಾರು ಇಲ್ಲಿ ಬರ್ತಾರೆ, ಯಾರು ಬರುವವರಿದ್ದಾರೆ ಅಂತ ಹುಡುಕದಲ್ಲೇ ಇದ್ರು. ತನ್ನ ನೋಡಿದ ಕೂಡಲೇ ಖುಷಿ ಆಯ್ತು. ಪತ್ತಿರಲ್ಲಿ ಯಾಕೆ ನನಗೊಂದು ಇನ್ಕ್ರಿಮೆಂಟ್ ಅದು ಸಿಗ್ತಲ್ಲ, ನನ್ನ ರೆಗ್ಯುಲರ್ ಆಗ್ತದೆ, ಜನರಲ್ ಟೀಚರ್ ಆಗ್ತಾನಲ್ಲ, ಆಯ್ತು ಅಂತೇಳಿ ಅವ್ರು ಡ್ರೈವ್ ಮಾಡಿದ್ರು, ನಾನು ಮಾಡಲೇ ಇಲ್ಲ. ಬಳ್ಳವನ್ಯಕ್ಕೆ ಹೆಡ್ ಮಾಸ್ಟರ್ ಹೋದೆ, ಫಸ್ಟಿಗೆ ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಆಗುವಾಗ ಅಲ್ಲಿ ಹಿಂದಿ ಜನರಲ್ ಆಗಿ, ಹಿಂದಿಗೆ ಬೇರೆ ಶ್ರೀಧರ ಭಟ್ರು ಇತ್ತು. ಸರಿ, ಹಾಗೆ ಜನರಲ್ ಭಟ್ ಆದ್ರೆ ಇಂಕ್ರಿಮೆಂಟ್ ಎಲ್ಲ 1 ವರ್ಷ ಸಿಕ್ಕಿತ್ತು. ಹಿಂದೆ ಹೋಯ್ತು. ಅಷ್ಟಾಗುವಾಗಲ್ಲಿ ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು. ಬ್ರಾಹ್ಮಣರ ಸಮುದಾಯ ಎಲ್ಲ ಗುರ್ತದವರೆಲ್ಲ, ಮತ್ತೆ ಮಕ್ಕಳೆಲ್ಲ ಬರ್ತಿದ್ರು. ಈಗ ಬಲ್ಲಾಳರ ಮಕ್ಕಳು ಅವರಿಗೆಲ್ಲ ಬ್ರಾಹ್ಮಣರ ಸಮುದಾಯ ಇತ್ತಲ್ಲ, ಅವ್ರಿಗೆ ನಾನು ಹೋದದ್ದು ಒಳ್ಳೆಯದಂತೆ ಆಯ್ತು. ಅದಕ್ಕೆ ಹೆಸರೇ ಮಯೂರ ಭಟ್ಟ ಅಂತ ಹೆಸರು. ಬಳ್ಳಾರಿ ಹೆಡ್ ಮಾಸ್ಟರ್ ಸೀಟಿಗೆ ಅದು ಯಾಕೆ ಹಾಗೆ ಬಂತು? ಅಲ್ಲಿ ಒಂದು ಮಯ್ಯರ್ ಅಂತ ಇತ್ತು. ಹೌದು, ಮಯ್ಯರ್ ಭಾರಿ ಕಾರ್ಮಿಕ. ಅವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗುದು, ಡ್ಯಾನ್ಸು, ಗೀನ್ಸು, ನಾಟಕ. ನನ್ನ ನರಸಿಂಹಯ್ಯ ಅಂತ ಮರಿ ಫಸ್ಟ್ ಏಬಲ್ ಟೀಚರ್, ಆಲ್ ರೌಂಡ್. ಗೊತ್ತಿಲ್ಲದ ವಿದ್ಯೆ ಇಲ್ಲ, ಗೊತ್ತಿಲ್ಲದ ಬುದ್ಧಿ ಸಹ ಇಲ್ಲ, ಎಲ್ಲವೂ ಅಂತ ಫೇಮಸ್ ಹೋದ್ರಿಂದ ಅದಕ್ಕೆ ಹೆಸರು ಯಾರೋ ಇಟ್ಬಿಡ್ತಾನೆ ತಮಾಷೆಗೆ ಸ್ಟೂಡೆಂಟ್ಸ್. ಮಯೂರ ನಾವು ಮಯೂರ ಭಟ್ಟ. ಹಾಗೆ ಆ ಮಯೂರ ಭಟ್ಟಕ್ಕೆ ನಾನು ಹೋಗಿಸಿದ್ದದ್ದು. ಅಲ್ಲಿ 1 ವರ್ಷ ಅಂದರೆ ಇಷ್ಟ ಆಗುವಾಗ ಮನೆಯಲ್ಲೆಲ್ಲ ಗುಸು ಹೇಳಿ ಶುರು ಮಾಡಿದೆ, ಮದುವೆ ಮಾಡಬೇಕು ಹೀಗೆ ಇದೆ. ಇನ್ನು ಮೊದಲಿನ ಮನೆಯವ್ರಿಗೆ ಹೆದರಿಕೆ, ಕಾಸು ಕೈಗೆ ಬಂದ ಕೂಡ ಬುದ್ಧಿ ಹಾಳಾಯ್ತಲ್ಲ. ಯಾರ ಮನೆಯಲ್ಲಿ ತಿಂದುಕೊಂಡು, ಎಲ್ಲೆಲ್ಲಿ ತಿಂದು, ಹೋಟ್ಲಲ್ಲಿ ಇರೋದು. ಮನೆಯಿಂದಲೇ ಬರ್ತಿದ್ದ ಸೈಕಲ್ನಲ್ಲಿ ನೆಲ್ಲಿಗುಡ್ಡೆಯಿಂದ ಬಳ್ಳವನ್ಯಕ್ಕೆ. ಅಲ್ಲ, ಬರುವುದು ಅಂತ ಹೇಳಿದ್ರೆ ವಾರಕ್ಕೆ 1 ಸಲ 2 ಸಲ ಹೀಗೆ ಸೈಕಲ್ನಲ್ಲಿ ಬರ್ತಿದ್ದೆ. ಮತ್ತೆ ಸ್ವಲ್ಪ ಕೇರಿಯಾಗ ಒಟ್ಟಿಗೆ ಬರ್ತಿದ್ದೆ. ಇಲ್ಲೇ ನಿಲ್ತಿದ್ದೆ ಒಂದೊಂದು ದಿವಸ ಆಯಾಸ ಆದ್ರೆ. ಮಚ್ಚಿನಲ್ಲಿ ಒಂದು ಅದೊಂದು ಕಥೆ ಉಂಟು. ಇಲ್ಲಿ ಶ್ರೀಧರ ಭಟ್ ಒಂದು ಅಷ್ಟೇ ಹಿಂದಿ ಅವ್ರಿಗೆ ಹಿಂದಿಯೇ ಮಾತಾಡೋದು. ಕೋಪ ಅಂದ್ರೆ ಹಿಂದಿ ಜಾಸ್ತಿ ಅವರಿಗೆ, ಬೈದ್ರಿಸಿ ದೇಗ್ದಾವ್ ಅಂತ ಹೇಳುದು. ಹಾಗೆ ಅಂತ ಒಂದು ಪ್ರಭಾವ, ಅಷ್ಟು ಶೂರ. ಭಾಷೆಗಳಲ್ಲೆಲ್ಲ ಅವರೊಂದು ಹೊಟ್ಟೆಗಳು ಅಷ್ಟು ಜೋರು ಸಹ, ಒಳ್ಳೆಯದಾದ್ರೆ ಒಳ್ಳೆ ಸಹ. ಅವರು ಊರಿನವರು ಸಹ. ಅವರು ಹೆಡ್ ಮಾಸ್ಟರ್ ನನ್ನ ಮನೆಯಲ್ಲಿ ಇರಬೇಕು ಅಂತ. ಯಾಕಂದ್ರೆ ಹೆಡ್ ಮಾಸ್ಟರ್ ಹೇಳಿದಾಗ ಕೇಳಿಸ್ಬೋದಲ್ಲ, ಮನೆ ಪೊಯ್ ಅಂತ ಹೇಳಲಿಕ್ಕೆ ಆಗ್ತದಲ್ಲ. ಹಾಗೆ ಅವರ ಮನೆಯಲ್ಲಿ ಮಧ್ಯಾಹ್ನ ಹೊತ್ತಿಗೆ ಅಲ್ಲಿ ಹೋಗ್ತಾ ಇದ್ದೆ ಡೈಲಿ. ಮತ್ತೊಂದು ಎಲಿಕುಡೆ ಅಂತ ಒಂದು ಮನೆಯಲ್ಲಿದ್ದೆ. ಅಲ್ಲಿ ಸತ್ತು ಕೊನೆಗೆ ಏನು ಬೇಡ ಅಂತ ರೂಮ್ ಒಮ್ಮೆ ಮಾಡಿದೆ, ಅದು ಆಗಲಿಲ್ಲ ಅಂತ ಆಯಿತು. ಮೂವ್ ಮಾಡಿದ್ದೆ, ಚಿಲ್ಲಿ ಕೆಲಸ ಆಗ್ತದೆ, ಬೇಯಿಸಲು ಕೆಲಸ ಮಾಡಿದೆ, ರೂಮ್ ಮಾಡಿ, ಅದು ಆಗಲಿಲ್ಲ. ಕೊನೆಗೆ ಮನೆಯಿಂದಲೇ ಬರೋದು ಎಷ್ಟು ಮನೆಯಲ್ಲಿ ತಾಪತ್ರ ಜಾಸ್ತಿ ಸಹ ಆಯಿತು. ಆಗಲಿಕ್ಕಿಲ್ಲ ಅಂತ ಹೇಳಿದ್ರೆ ಮನೆಯಿಂದಲೇ ಬರ್ಲಿಕ್ಕೆ ಶುರು ಮಾಡಿದೆ. ಜೊತೆಯಲ್ಲಿ ಟ್ರಾನ್ಸ್ಫರಿಗೆ ಕೂಡ ಪ್ರಾರಂಭ ಮಾಡ್ತಾ ಆಯಿತು. ಈ ಭಾಷಣ ನಿಮಗೆ ಬಹಳ ಪ್ರಿಯ, MC ಮಾಡ್ತಿದ್ದೆ. ಈ ಜ್ಞಾನ ವೃದ್ಧಿಯನ್ನು ನೀವು ಹೇಗೆ ಮಾಡಿದ್ರಿ? ಅಂದ್ರೆ ಆಗಿನ ಕಾಲದಲ್ಲಿ ಲೈಬ್ರರಿ ಏನಾದ್ರು ಇತ್ತಾ, ಅಥವಾ ನಿಮಗೆ ಪುಸ್ತಕದ ಸೋರ್ಸ್ಗಳು ಹೇಗೆ, ನೀವು ಹೇಗೆ ಓದ್ತಿದ್ರಿ? ಅದೇ ನಾನು ಹೇಳಿದೆ, ನಮಗೆ ಈಗಿನ ಹಾಗೆ ಇದ್ರೆ ನಾವು ಇಷ್ಟಲ್ಲ. ಓದುವಂತ ವಿಷಯಕ್ಕೆ ಒಂದು ಕಾಗದ ಸಿಕ್ಕಿದ್ರೆ, ಅಲ್ಲಿ ಅಂಗಡಿಯಲ್ಲಿ ಸಿಕ್ಕಿದ್ರೆ ಓದು. ಪೇಪರ್ ಮನೆಗೆ ಬರೋದಿಲ್ಲ. ಅದೇ ಅಂಗಡಿ ಸಾಮಾನು ಗಂಟು ಪೇಪರ್ ಸಿಕ್ಕಿದ್ರೆ ಅದನ್ನು ಓದು, ಬೋರ್ಡ್ ನೋಡು. ಸರಿಯಾಗಿ ಓದಲಿಕ್ಕೆ ಒಂದು ಲೈಬ್ರರಿ ಅಂತ ಇಲ್ಲ. ಅದು ಹೇಗೆ ನನಗೆ ಅಷ್ಟು ಅನುಭವ ಬಂತು ಅಂತ ಹೇಳಿದ್ರೆ, ಸಣ್ಣ ಪ್ರಾಯದಲ್ಲಿ ಒಂದು ಗೀಳು ಮಾತ್ರ ಇದ್ದದ್ದು. ನಾನು ಉದ್ಯೋಗಕ್ಕೆ ಸೇರಿದ ಮೇಲೆ ನಾನು ಪ್ರೈವೇಟ್ ಆಗಿ ಅದೇ ನಿದ್ಲೆಯಲ್ಲಿರುವಾಗಲೇ ನಾನು ಹಿಂದಿ ಪ್ರವೇಶ ಮಾಡಿದ್ದೆ, ಪಾಸ್ ಮಾಡಿದ್ದೆ. ಅದು ಗೊತ್ತಾಯ್ತಲ್ಲ. ಆಮೇಲೆ ಬಳ್ಳವನ್ಯಕ್ಕೆ ಬಂದ ಕೂಡ ಶುರು ಮಾಡಿದ್ದೇನೆ ಕನ್ನಡ ವಿದ್ವಾನ್, ಕನ್ನಡ ಪರೀಕ್ಷೆ ಹಿಂದಿ 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 ವಿಶಾಲ ಪ್ರವೀಣ. ಎಲ್ಲಿ? ಬಳ್ಳವನ್ಯ ಪ್ರವೀಣ. ಅಲ್ಲಿಂದ ಸಣ್ಣ ಸಂಗತಿ ನಡೀಲಿ ಇಷ್ಟ ಆಗುವಾಗ ಹೇಳಿಬಿಡ್ತೀನಿ ಹೇಗೆ ನಾನು ಓದೋದು ಅಂತ ಹೇಳಿದ್ರೆ, ಬಳ್ಳವನ್ಯನಿಗೆ ಮದುವೆ ಆದ ಕೂಡಲೇ ಉಂಟಲ್ಲ, ಮದುವೆ ಆದ ಕೂಡ ನನಗೆ ಅದು ದೂರ ಆಯ್ತು ಬರಲಿಕ್ಕೆ ಅಂತ ಆಯ್ತು. ಇವಳು ನನ್ನ ಹೆಂಡತಿ ಅಲ್ಲಿ ನಮ್ಮ ಮನೆಯಲ್ಲಿದ್ದಾರೆ ಕುಡಬೆಟ್ಟಿನಲ್ಲಿ, ನಾನು ಇಲ್ಲಿದ್ದೇನೆ. ಅಷ್ಟಾಗಿ ಇನ್ನೂ ಸ್ವಲ್ಪ ಹೇಳಿರ್ತೇನೆ, ನನಗೆ ಮನೆಗೆ ಹೋಗ್ಬೇಕು ಅಂತ ಆಯ್ತು.
ಮನೆಗೆ ಹೋಗಿಂದ ಹೇಳಿದ್ರು ಸೈಕಲ್ ಹೋಗಿದ್ರೆ ಎದೆ ನೋವು ಶುರು ಆಗ್ತದೆ ಕುಳಿತುಕೊಳ್ಳಿ ಟ್ರಾನ್ಸ್ಫರ್ ತಗೊಳ್ಳ ಅಂತ ಹೇಳಿದ್ರೆ ಆಗ ಒಬ್ಬರು ಆಫೀಸರ್ ಇದ್ರು, ಹೇಳಬಾರ್ದು ಅಂತ ಆಫೀಸರು ಈಗ ತುಂಬ ಇದ್ದಾರೆ, ಆಗ ಅವರು ಒಬ್ಬರೇ ಇದ್ದಾರೆ, LV ಸುಬ್ಬರಾವ್ ಅಂತ ಘಟನ. ದುಡ್ಡಿಗೆ ಬೇಕು ಆಗ ಅದೇ ನಾನು ಲಂಚ, ನನಗೆ ಅನುಭವ ಆದದ್ದು ಲಂಚ ಕೊಟ್ಟರೆ ಕೆಲಸ ಅಂತ ಗೊತ್ತಾಗುತ್ತೆ. ಅಲ್ಲಿ ಮತ್ತೊಬ್ಬರ ಕೇಳಿ ದುಡ್ಡು ಕೊಡಲಿಕ್ಕೆ ನಮಗೆ ಹೆದರಿಕೆ, ತಗೊಳ್ತಾರ ಇಲ್ವಾ ಅಂತ. ಅದು ಯಾರು ತಗೊಳ್ಲಿಕ್ಕಿಲ್ಲ, ಅದು ಅನೈತಿಕ ಇದು ತಗೊಳ್ದಿಲ್ಲಲ್ಲ. ಅವರ ಹತ್ರ ಹೋಗಿ ಕೇಳಿದ ಟ್ರಾನ್ಸ್ಫರ್ ಕೊಡಿ ನನಗೆ ಪುಂಜಲಾಟಿಗೆ ಟ್ರಾನ್ಸ್ಫರ್ ಇರುವಾಗ ಆಯ್ತು ಅಂತ ಹೇಳಿದರು. ಹಾಗಲ್ಲಿ ಮತ್ತೊಂದು ಪುಂಜಲಾಟಿ ಹೇಳಿದ್ದು ಅವ್ರು ಮತ್ತೊಂದು ಹೇಳಿದ್ರು. ಹಾಗೆಲ್ಲ ಲಿಂಕ್ ದೊಡ್ಡಾಯ್ತು ಆಯ್ತು. ಈಗ ದುಡ್ಡಿನ ಪ್ರಭಾವದಿಂದ ಏನು ಮಾಡಿ ನನ್ನನ್ನು ತೆಗೆದು ನಾನು ಎಷ್ಟಕ್ಕೂ ಅರ್ಹ ಅಲ್ಲ ಅಂತೇಳಿ ಅದೇ ಒಂದು ಬೆರ್ಕಳ ಶಾಲೆಗೆ ಹಾಕಿದೆ, ಏಕೋಪಾಧ್ಯಾಯ ಶಾಲೆ. ಅಲ್ಲಿ ಕುಂಜಿದೋಡಿ ಬೆರ್ಕಳ ನಾವು ಅವತ್ತೊಂದು ಹೋಗಿದ್ದೇವೆ. ಅದಕ್ಕಾಗಿ ದಾರಿಯಲ್ಲಿ ಒಂದು ಶಾಲೆ, ಅಲ್ಲಿ ನನಗೆ ಸನ್ಮಾನ ಆಗಿದೆ. ಅಲ್ಲಿ ಆಗಿದಾಗ ಏನು ಮಾಡೋದು, ಹೋಗಿ ಹೇಳಿದ್ರೆ ಪುಂಜಲಾಟ ಕೇಳಿದ್ದಾನೆ ಸರ್, ನನಗೆ ಪುಂಜಲಾಟ ಬೇಕು, ನಾನು ಕ್ವಾಲಿಫೈಡ್, ನನಗೆ ಇಂಟ್ರೆಸ್ಟ್ ಅದರಲ್ಲಿ. ಹೈಸ್ಕೂಲಿಗೆಲ್ಲಿರುವಾಗ ದೊಡ್ಡ ಕ್ಲಾಸ್ ಪಾಠ ನಿಮಗೆ ಹತ್ತಿರ ಆಗಿದ್ದೇನೆ, ಇನ್ನೆಂಥದ್ದು ಇನ್ನೊಂದು ಸಾವಿರ ರೂಪಾಯಿ ಹಾಕ್ತೇನೆ, ಬೇಡ ಆಯ್ತು ಕೂತೆ. ಸಂಬಳ ಅಂತದ್ದು 100 ರೂಪಾಯಿ ಸೇರಿದ್ರು. ಅಲ್ಲಿ ಸೇರಿದ್ರು ನಾನು. ಅಲ್ಲಿಂದ ಅವರು ಗೊತ್ತಾಗಿದ್ರು ಪಾಪ, ಅವ್ರನ್ನ ತೆಗೆದು ಅಲ್ಲಿ ದೂರಕ್ಕೆ ಆಗಿದೆ ಪಾಪ. ಅದು ಈಗಲೂ ಅವರನ್ನು ತೀರಿ ಹೋದರು. ಸುಟ್ಟಪ್ಪಾಯ ಅಂತ ಅವ್ರಿಗೆ ಎಷ್ಟು ಕಷ್ಟದಲ್ಲಿ ಅವರಿಗೆ ಉಪಾಯ ಇಲ್ಲ. ನನ್ನನ್ನು ಸೇರಿಸಿಕೊಂಡಾದರೆ ಅವ್ರು ಹೋಗಲೇಬೇಕಲ್ಲ. ಅವ್ರು ಈಗೆಲ್ಲ ಆಗಿದೆ, ಕೋರ್ಟ್ಗೆಲ್ಲ ಹೋಗಿ ಸುಮಾರು ಗಲಾಟೆ ಎಲ್ಲ ಆಯಿತು. ಅಸಲು ಪುಂಜಲಾಟೆ ನಾನು ಬಿಡುವುದಿಲ್ಲ ಅಂತ ಹೇಳಿದರು. ನಾನೊಬ್ಬ ಬಿಟ್ಟು ಹೋಗಿ ಆಯಿತು, ನನಗೆ ಅನುಕೂಲ ಆಗಿದೆ. ಹಾಗೆಲ್ಲ ಆಗಿ ಕೊನೆಗೆ ಅಲ್ಲಿ ಏಕೋಪಾಧ್ಯಾಯ ಶಾಲೆಯಲ್ಲಿ 5 ವರ್ಷ ಗುಡ್ಡದಲ್ಲಿ, ಅಲ್ಲಿ ಬೆರ್ಕಳದಲ್ಲಿ 5 ವರ್ಷ, 50 ಮಕ್ಕಳು, ಒಬ್ಬ ಮಾಸ್ಟ್ರು, 4 ಕ್ಲಾಸು, ಸಜ್ಜಿಗೆ ಬೇಯಿಸಲಿಕ್ಕುಂಟು. ಮತ್ತು ಎಂಥ ಕೆಲಸಕ್ಕೆ ಪುಂಜಲಾಟೆ ಬರಬೇಕು, ರಿಕ್ಷೆ ಇಲ್ಲ, ಕಷ್ಟದಲ್ಲಿ ಬರಬೇಕು. ನಿಮಗೆ ಮನೆಗೆ ಹತ್ರ ಆಯಿತು, ಮನೆಗೆ ಒಂದು ಮೇಲೆ ಕ್ರಾಸಿನ ಸೀದಾ ಹೋಗ್ತದೆ. ಮನೆಯಲ್ಲಿ ಆಗ ಏನು ಮಾಡಿದ್ರೆ ಗೊತ್ತು, ಕಾಯ್ತಾ ಇದ್ರು ನನಗೆ ಯಾವಾಗ ಬರ್ತಾನೆ ಅಂತ ಕೆಲಸಕ್ಕೆ. ಮನೆಯಲ್ಲಿ ಎಲ್ಲ ಕೆಲಸ ನಾನು ಹೋದ ಮೇಲೆ ಎಲ್ಲರಿಗೂ ಖುಷಿಯಾಯಿತು. ನಾನು ಕೆಲಸ ಬಾಕಿ ಇರೋ ಜನ ನಾನೇ ಮಾಡಿಸಿದೆ. ಸೊಪ್ಪು ಒದ್ದು ಇದು ನಾನು ತಮ್ಮ ಎಲ್ಲ ಗೊಬ್ಬರ ಹೊರದು ಮೊದಲಿಗಿಂತ ಜಾಸ್ತಿ ಆಯಿತು. ಗದ್ದೆಗೆಲ್ಲ ಮಣ್ಣು, ತೋಟಕ್ಕೆಲ್ಲ ಮಣ್ಣು ಹಾಕಿ ತೋಟ ಹಿಡಿದು ಇದೆಲ್ಲ ಭಯಂಕರ ಇಂಪ್ರೂವ್ಮೆಂಟ್ ಮಾಡಿದೆ. ಮನೇಲಿ ಇಡೀ ಅಲ್ಲಿ 8 ಗಂಟೆಗೆ 8:15ವರೆಗೆ ನಾನು ಕೆಲಸ ಮಾಡಿ ಮತ್ತೆ ಸ್ನಾನ ಮಾಡಿ ಬರೋ ಶಾಲೆಗೆ. 5 ಗಂಟೆಗೆ ನಾನು 7 ಗಂಟೆ ಕೆಲಸ ಮಾಡ್ತೇನೆ. ಸುಡು ಮಣ್ಣು ಅದು ಇದು ಎಲ್ಲ ಮಾಡ್ತಾ ಇದ್ದೆ. ಯಾಕೆ ಗೊತ್ತಿಲ್ಲ, ಹುಚ್ಚು. ಆರೋಗ್ಯ ಅಷ್ಟು ಒಳ್ಳೆದಿಲ್ಲ, ಹೀಗೆ ಇರೋದು. ದಷ್ಟಪುಷ್ಟ ಏನಿಲ್ಲ, ತಿನ್ನಲಿಕ್ಕೆ ದುಡ್ಡದಷ್ಟು ಸಿಗುವುದಿಲ್ಲ, ಅಲ್ಲಿ ಏನಿಲ್ಲ, ಕೊಡುವವರಿಲ್ಲ. ಜಗಳ ಮಾಡಿಕೊಂಡಿರುವುದೇ ಹೆಚ್ಚು ಮನೆಯಲ್ಲೆಲ್ಲ ಆ ಕಾಲದಲ್ಲಿ. ಜಗಳ 4-5 ಜನ ಇದ್ದಗಳು ಜಗಳ ಅಲ್ಲ. ಅಷ್ಟ ಬಂದು 5 ವರ್ಷ ಆಗುವಾಗ ಏನಾಯ್ತು, ನನಗಿನ್ನು ಅಷ್ಟೊತ್ತಿಗೆ ನಾನು ಕನ್ನಡ ಯುದ್ಧ ಪಾಲ್ವಾಡಿ ಆಗಿದೆ. ಆ ಬೆಕ್ಕಳದಲ್ಲಿ ಪಾಸಾಗಿದೆ. ಬೆಕ್ಕಳದಲ್ಲಿ ನನಗೆ ಅದು ಆರ್ಡ್ರ್ ಬಾರಲಿ, ನಾನು ಮತ್ತೆ ಬೆಳ್ತಂಗಡಿಗೆ ಹೋಗಿ ಅಲ್ಲಿಂದ ನಮಗೆ ಪುಣ್ಯರಾಟ ಹೆಣ್ಮಾರು ತಿಳಿಸಿ, ಆಗ ಆರ್ಡ್ರೇ ಬರಲಿಲ್ಲ. ನಾನೊಂದು ವಿಚಾರಿಸಿ ಅಲ್ಲಿ ಹೋಗಿ ತಗೊಂಡು ಆರ್ಡ್ರ್ ಕಾಪಿ ತಗೊಂಡು ಹೋಗಿ ನನಗೆ ಟ್ರಾನ್ಸ್ಫರ್ ಅಂತ ಬಂತು. ಟ್ರಾನ್ಸ್ಫರ್ ಅಲ್ಲ, ಪ್ರಮೋಷನ್ ಆದರೆ ಅದಿಲ್ಲ, ಟ್ರಾನ್ಸ್ಫರ್ ಬಂತು. ಅಷ್ಟಾಗ ಒಬ್ಬರು BO ಅಂತ ಇಲ್ಲಿ ಇನ್ಸ್ಪೆಕ್ಟರ್ ಇದೆಲ್ಲ ವೆಂಕಟರಮಣ ಅಂತ ಭಾರಿ ಫೇಮಸ್, ನನಗೆ ಭಾರಿ ಅಚ್ಚುಮೆಚ್ಚಿನವರು ಗುರುಗಳಾಗಿದ್ದೆ. ವೆಂಕಟರಮಣ ಅಂತ ಬೆಳ್ತಂಗಡಿಯಲ್ಲಿ ಅವರು ರಿಟೈರ್ಡ್ BO, ಮತ್ತೆ ಇವೆಲ್ಲ ಮತ್ತೆ ಇದಾಯ್ತವರು ಡೈರೆಕ್ಟರ್ ಆಗಿ ರಿಟೈರ್ಡ್. ಅವರೊಂದು ಶಾಲೆಗೆ ವಿಸಿಟ್ ಕೊಟ್ಟಾಗ ಅವರು ಬಹಳ ಶಿಕ್ಷಣ ಬರ ಇತ್ತೆಲ್ಲ ಒಳ್ಳೇದಲ್ಲ. ಮೊದಲು ಇನ್ಸ್ಪೆಕ್ಟರ್ ಹಾಗೆ ಅಲ್ವಾ, ಒಳ್ಳೆ ಹೇಳಿದ್ರು, ಓಹ್ ನೀನು ಇಲ್ಲಿ ಬಂದೆ ಮಾರೆ ಅಂತ. ಏನು ನಿಮಗೇನು ಇನ್ನೂ ಯಾರು ಇಲ್ಲಿ ಹಾಕಿತ್ತು ಹೀಗೆ ಆಯ್ತು ಬಂದು ಅದು ಎಷ್ಟಾಗೂ ಸಲ್ಲ. ಏನು ಇರುವವನೇ ಅಲ್ಲ, ಇಲ್ಲಿ ಇರಲೇಬಾರ್ದು. ನಿನ್ನಿಂದ ದೊಡ್ಡ ಮಕ್ಕಳು ಕಲಿಕೆ ಸುಮಾರು ಕನ್ನಡ ವಿದ್ಯಾಲಯ ಆಗಿದೆ, ಹಿಂದಿ ಹೇಳ್ತೀನಿ, ನೀನು ಏಕೋಪಾಧ್ಯಾಯ ಶಾಲೆ ಆಗಲ್ಲ, ಇರುವಲ್ಲಿ ನನಗೆ ಟ್ರಾನ್ಸ್ಫರ್ ಕೊಟ್ಟಿದ್ದೆ ಮುಂಜಾನೆ. ನನಗೆ ಸಾಕಾಗಿತ್ತು. ಮನೆಗೆ ಹತ್ತಿರ ಆದರೂ ಆಗ ಸಕ್ಕರೆ ವ್ಯವಸ್ಥೆ ಇತ್ತು, ಮಾರ್ಗ ವ್ಯವಸ್ಥೆ ಆಯ್ತಲ್ಲ. ಹಾಗೆ ನೆಲ್ಲಿಗುಡ್ಡೆಗಾಗಿ ಸ್ವಲ್ಪ ನನಗೆ ಧೈರ್ಯ ಬಂತು. ನೀನು ಹಾಗೆ ಬಂದೇನೋ ಪುಂಜಲಾಟೆ ಸಿಕ್ಕಿದ್ರೆ ಒಳ್ಳೆಯದು. ಪೇಟೆಗೆ ಬಂದರೆ ಹೊಳಬೇಕು ನಾನು, ನೀನೇ ನಾನು ಪುಂಜಲಾಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತೇಳಿ ಟ್ರಾನ್ಸ್ಫರ್ ಮಾಡಿ ಪುಂಜಲಾಟೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿದ್ರೆ ಆರ್ಡರ್ ತಗೊಂಡು ಹೋದೆ. ನಾನು ಪುಂಜಲಾಟಿಗೆ ಹೋಗಿ ನೋಡ್ತೇನೆ ಅಂತ ಅಷ್ಟೊತ್ತಿಗೆ ಅದೇ ಪುಂಜಲಾಟೆ ಸ್ಕೂಲ್ ಹೆಡ್ ಮಾಸ್ಟರ್ನಿಗೆ ಕರೆದು ಹೇಳಿದ್ರು, ನಿನಗೆ ಪ್ರಮೋಷನ್ ಆಗಿದೆ. ಯಾಕೆ ಗೊತ್ತುಂಟಾ, ನನಗೆ ಪ್ರಮೋಷನ್ ಆರ್ಡ್ರೇ ಬರಲಿಲ್ಲ.
ಪೋಸ್ಟಲ್ಲಿ ಬರುದು. ಅದು ಹಳ್ಳಿಯಲ್ಲೆಲ್ಲ ಪೋಸ್ಟ್ ಮ್ಯಾನ್ ಅಡಿಗಿಟ್ಟಿದ್ದಾನೆ, ಯಾರು ಗೊತ್ತು, ಬಿಸಾಡಿ ಹೋಗಿದ, ಪೋಸ್ಟೇ ಮಾಡಲಿಲ್ಲ, ನಮಗೆ ಮೈಸೂರಿಂದ ಬರಬೇಕು JD ಆಫೀಸ್. ನಿನಗೆ ಪ್ರಮೋಷನ್ ಆಗಿದೆ, ಮಂಗಳೂರು ರಥಬೀದಿ ಹೈಸ್ಕೂಲಿಗೆ ನೀನು ಹೋಗಿ ಸೇರು. ಹಾಗೆ ನಾನು ಗುಂಜಲಾಟಿಗೆ ಹೋಗಲೇ ಇಲ್ಲ, ಸಿಕ್ಕಿದ್ದು ಮಾತ್ರ ನನಗೆ ಗುಂಜಲಾಟಿಗೆ ಪ್ರಮೋಷನ್ ಟ್ರಾನ್ಸ್ಫರ್. ಅಲ್ಲಿ ಏಕೋಪಾಧ್ಯಾಯ ಅದಕ್ಕೊಂದು ಜನ ಬರಬೇಕು, 1 ತಿಂಗಳು ಕಾದೆ, ಸೀನಿಯಾರಿಟಿ ಹೋಗ್ತದೆ ನನಗೆ. ಇಲ್ಲಾದರೆ ಕಾದು ಯಾರೋ ಒಬ್ಬರು ಡೆಪ್ಯುಟೇಷನ್ ಮಾಡಿದ್ರು, ಅವರೇ ಇನ್ಸ್ಪೆಕ್ಟ್ರು ಮಾಡಿ ಬದಲಿಗೆ ನಾನು ಗುಂಜಲಾಟಿಯಲ್ಲಿ ಹೋಗಿ ಸೀದಾ ಹೋಗಿ 1976ನೇ ಇಸ್ವಿಯಲ್ಲಿ ರಥಬೀದಿ ಹೆಣ್ಮಕ್ಕಳ ಪ್ರೌಢಶಾಲೆಗೆ ಕನ್ನಡ ಅಧ್ಯಾಪಕ ಪ್ರಮೋಷನ್ ಆಗಿ ಸೇರಿದ್ದೇನೆ. ಒಂದು ಉದ್ಯೋಗದಲ್ಲಿ ಒಂದು ಮಟ್ಟ ಅಲ್ಲಿಗೆ ಮುಗಿದಾಗೆ 12 ವರ್ಷಗಳ ಕಾಲ ಏಕೋಪಾಧ್ಯಾಯ ಶಾಲೆ, ಉನ್ನತ ಪ್ರಾಥಮಿಕ ಶಾಲೆ, ಹೀಗೆ ಎಳೆಯ ಮಕ್ಕಳಿಂದ ಹಿಡಿದು ಮಧ್ಯಮ ವಯಸ್ಸಿನ ಮಕ್ಕಳವರೆಗೆ ಬೇಕಾದ ಎಲ್ಲ ರೀತಿಯ ಅನುಭವವನ್ನು ಪಡೆದಾಗೆ ಎಳೆಯ ವಯಸ್ಸಿನಿಂದ ಹಿಡಿದು ಪ್ರೌಢಶಾಲಾ ಮಟ್ಟದವರೆಗಿನ ಮಕ್ಕಳ ಬೋಧನೆಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಪಡೆದುಕೊಂಡು ಬಂದದ್ದು ಒಂದು ಘಟ್ಟ. ಮುಂದೆ ಅಲ್ಲಿಂದ ಮುಂದೆ ನಂದು ನಾನು ಕಲಿತ ವಿದ್ಯೆಗೆ ರಥಬೀದಿ ಶಾಲೆಗೆ ಹೋದಾಗ ಮುಂದೆ ನನಗೆ ಇದು ಪ್ರಮೋಷನ್ ಆಗಿ ರಥಬೀದಿ ಶಾಲೆಗೆ ಹೋದಾಗ ನನ್ನ ಹಳ್ಳಿಯ ಒಂದು ಶಾಲೆಯಿಂದ ಒಂದು ಸಿಟಿಯ ಶಾಲೆಗೆ ಹೋದ ಅನುಭವ. ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಒಂದು ಹೆಣ್ಣು ಮಕ್ಕಳ ಪ್ರೌಢಶಾಲೆಯಲ್ಲಿ ನನ್ನ ಅನುಭವಕ್ಕೆ ನಾನು ಪ್ರಾಧಾರ್ಪಣೆ ಮಾಡಿದೆ. ಆವಾಗ ನಿಮಗೆ ವಯಸ್ಸು ಎಷ್ಟಾಗಿತ್ತು? ಆಗ ನನಗೆ 31 ವರ್ಷ. ಅದಾಗಲೇ ನನಗೆ ಇಷ್ಟು ಸಮಯ ನಿಮಗೆ ಮದುವೆ ಆಗಿತ್ತ? ಅದರ ಮೊದಲೇ ನನಗೆ ಮದುವೆ ಆಗಿತ್ತು. ಹಾಗಾದ್ರೆ ಮೊದಲು ನಿಮ್ಮ ಮದುವೆ ಬಗ್ಗೆ ಹೇಳಲಿಕ್ಕೆ ವಿಶೇಷ ಇಲ್ಲ. ಹಾಗೆ